ಇನ್ನು ದರ್ಶನ್ ಅಂಡ್ ಗ್ಯಾಂಗ್ಗೆ ಇವತ್ತು ಒಂದು ರೀತಿಯಲ್ಲಿ ನಿರ್ಣಾಯಕ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಎದುರು ಈ ಇಡೀ ಗ್ಯಾಂಗ್ ಅನ್ನು ಹಾಜರುಪಡಿಸಲಾಗುತ್ತೆ. ಒಂದು ರೀತಿಯಲ್ಲಿ ಇವತ್ತು ಡಿ ಗ್ಯಾಂಗ್ಗೆ ನಿರ್ಣಾಯಕ ದಿನ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಎದುರು ದಾಚನ ಪಡೆಯನ್ನು ಹಾಜರುಪಡಿಸಲಾಗುತ್ತೆ. ಇವತ್ತು 5ನೇ ದಿನದ ಪೊಲೀಸ್ ಕಸ್ಟಡಿ. ಹಾಗೆ ನೋಡಕ್ಕೆ ಹೋದರೆ ಇನ್ನೂ ಒಂದು ದಿನ ಇದೆ. ಒಂದು ದಿನ ಮುಂಚೆನೇ ಕೋರ್ಟ್ ಮುಂದೆ ಹಾಜರುಪಡಿಸ್ತಾ ಇದ್ದಾರೆ. ಕಾರಣ ಏನು ಅಂತಂದರೆ, ನಾಳೆ ಭಾನುವಾರ ಕೋರ್ಟ್ ರಜೆ, ನಾಡಿದ್ದು ಸೋಮವಾರ ಬಕ್ರೀದ್ ಹಿನ್ನೆಲೆಯಲ್ಲಿ ಸರ್ಕಾರಿ ರಜೆ ಇದೆ. 2 ದಿನ ಸರ್ಕಾರಿ ರಜೆ ಹಿನ್ನೆಲೆಯಲ್ಲಿ ಹಿಂದೆ ಆರೋಪಿಗಳನ್ನು ಹಾಜರುಪಡಿಸ್ತಾರೆ. ಹಾಗಾಗಿ ಮತ್ತೆ ಏನಾದರೂ ಪೊಲೀಸ್ ಕಸ್ಟಡಿ ಕೇಳ್ಕೋತಾರಾ ಗೊತ್ತಿಲ್ಲ. ಪೊಲೀಸ್ ಕಸ್ಟಡಿನ ಅಥವಾ ಜೈಲ, ಇವೆರಡೇ ಸಾಧ್ಯತೆ ಇರ್ತಕ್ಕಂಥದ್ದು. ಪೊಲೀಸ್ ಕಸ್ಟಡಿ ಆದರೆ ಜಾಮೀನು ಅರ್ಜಿ ಮೂವ್ ಮಾಡೋಕ್ಕಾಗಲ್ಲ. ಜುಡಿಷಿಯಲ್ ಕಸ್ಟಡಿಗೆ ಏನಾರು ಕೊಟ್ಟರೆ ಆಗ ಸಹಜವಾಗಿಯೇ ಬೇಲ್ ಮೂವ್ ಮಾಡ್ಬೋದು. ಕೊಡ್ತಾರಾ ಇಲ್ವಾ ಗೊತ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗಾಗಲೇ ಪೊಲೀಸ್ ಟೀಮ್ ಸಿದ್ಧತೆ ಮಾಡ್ಕೊಂಡಿದ್ದಾರಾ ಕೋರ್ಟ್ ಮುಂದೆ ಹಾಜರುಪಡಿಸೋದಕ್ಕೆ? ಅದಕ್ಕೂ ಮುನ್ನ ಏನಾದರೂ ಮೆಡಿಕಲ್ ಎಕ್ಸಾಮಿನೇಷನ್ ಆಗಬೇಕಾ, ಹೇಗೆ ಅಂತ? ಅರವಿಂದ್, ಬಹುತೇಕ ನಾಳೆಗೆ ಅಂತ್ಯ ಆಗ್ಬೇಕಾಗಿತ್ತ ಪೊಲೀಸ್ ಕಸ್ಟಡಿನ ಇವತ್ತೇ ಮಾಡ್ಕೊಳ್ಳೋದಕ್ಕೆ ಪೊಲೀಸರೆಲ್ಲ ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. 2 ಗಂಟೆ ನಂತರದಲ್ಲಿ ಅಂದರೆ 2:30ರ ಸುಮಾರಿಗೆ ಪೊಲೀಸ್ ಠಾಣೆಯಿಂದ ಬಿಟ್ಟು ವೈದ್ಯಕೀಯ ತಪಾಸಣೆ ಮಾಡ್ತಾರೆ. ವೈದ್ಯಕೀಯ ತಪಾಸಣೆ ನಂತರದಲ್ಲಿ 3 ಗಂಟೆ ಸುಮಾರಿಗೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗಿರುವಂಥದ್ದು. ಅದರಲ್ಲಿ ಬಹುತೇಕ ಈಗೇನು 4 ದಿನಗಳಿಂದ ಇದ್ದಂತೆ ಎಲ್ಲ ತನಿಖೆಯನ್ನು ಬಹುತೇಕ ಮುಕ್ತಾಯ ಮಾಡಿರೋ ನಿಟ್ಟಿನಲ್ಲಿ ಎಲ್ಲರನ್ನೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಕಳಿಸುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ಮತ್ತೊಂದು ಮಾಹಿತಿ ಕೂಡ ಈಗ ಹರಿದಾಡ್ತಾ ಇರುವಂಥದ್ದು ಏನಂದ್ರೆ, ಈಗೇನು 13 ಜನ ಆರೋಪಿಗಳೇನಿದ್ದಾರೆ ಅದರಲ್ಲಿ ಪವಿತ್ರ ಗೌಡ ಮತ್ತೆ ನಟ ದರ್ಶನ್ ಅನ್ನು ಹೊರತುಪಡಿಸಿ ಉಳಿದವ್ರನ್ನ ನ್ಯಾಯಾಂಗ ಬಂಧನ ಕಳಿಸಿ ಇವರಿಬ್ಬರನ್ನ ಮತ್ತೆ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಕೂಡ ಈಗ ಕಾಣ್ತಾ ಇದೆ. ಪ್ರಾರಂಭದಿಂದಲೂ ಕೂಡ ಇವ್ರ ಮೇಲೆ ಒಂದಷ್ಟು ಆರೋಪಗಳು ಬಂದಿದ್ವು. ಅದಕ್ಕೆ ಸೂಕ್ತ ಸಾಕ್ಷಿಗಳು ಕೂಡ ಎಲ್ಲ ಸಿಕ್ಕಿದ್ದಾವೆ. ಅಂದ್ರೆ 40 CC ಕ್ಯಾಮ್ರಾಗಳನ್ನು ಚೆಕ್ ಮಾಡಿದ್ರೆ ಎಲ್ಲ ಕಡೆಗಳಲ್ಲೂ ಕೂಡ ಇವರ ಪಾತ್ರ ಏನೇನು, ಮತ್ತೆ ಡವರ್ ಡಂಪ್ ಆಗಿರ್ಬೋದು, CDR ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಬೇಕಾದಂತ ಎಲ್ಲ ಸೂಕ್ತ ದಾಖಲೆಗಳು ಕೂಡ ಈಗಾಗಲೇ ಪೊಲೀಸರಿಗೆ ಸಿಕ್ಕಿರೋ ನಿಟ್ಟಿನಲ್ಲಿ ಬಹುತೇಕ ಎಲ್ಲರನ್ನೂ ಕಳಿಸ್ತಾರೆ ಅನ್ನೋದು ಇಲ್ಲಿವರೆಗೂ ಇದ್ದಂತ ಮಾಹಿತಿ. ಆದ್ರೆ ಈಗ ಮತ್ತೊಂದು ಮಾಹಿತಿ ಬರ್ತಾ ಇರುವಂತದ್ದು, ನಟ ದರ್ಶನ್ ಮತ್ತೆ ಪವಿತ್ರ ಇಬ್ಬರನ್ನು ಕೂಡ ಮತ್ತೆ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಮನವಿ ಮಾಡ್ಕೊಳ್ಳೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ ಅನ್ನೋದು ಮಾಹಿತಿಗಳು ಕೂಡ ಗೊತ್ತಾಗ್ತಾ ಇರುವಂತದ್ದು. ಈ ಎಲ್ಲ ಮಾಹಿತಿಗಳಿಗೂ ಕೂಡ ಒಂದು 3:30-4 ಗಂಟೆ ಹೊತ್ತಿಗೆ ಬಹುತೇಕ ಉತ್ತರ ಸಿಗ್ಬೇಕಾಗಿರುವಂಥದ್ದು. ಹಾಗಾಗಿ ಪೊಲೀಸ್ ಠಾಣೆಯಲ್ಲಿ ಅದಕ್ಕೆ ಬೇಕಾದಂತ ಸಿದ್ಧತೆ ಕೂಡ ಈಗಾಗಲೇ ಮಾಡ್ಕೊಂಡಿದ್ದಾರೆ. 2:30 ನಂತರದಲ್ಲಿ ಇಲ್ಲಿಂದ ಹೊರಟು ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಮಾಡಿಸಿ ಆ ನಂತರದಲ್ಲಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡುವಂಥದ್ದು. ಹಾಗೆ ಇವತ್ತು ಒಂದು ರೀತಿಯಲ್ಲಿ ಡಿಸೈಡಿಂಗ್ ಡೇ. ಆದರೆ ಏನು ಡಿಸೈಡ್, ಇವ್ರೇನು ಬಿಡುಗಡೆ ಅಂತೂ ಮಾಡಲ್ಲ. ಐದರ್ ಪೊಲೀಸ್ ಕಸ್ಟಡಿ ಆರ್ ಜುಡಿಷಿಯಲ್ ಕಸ್ಟಡಿ ಅಷ್ಟೇ.